ಬಜೆಟ್ ಅಧಿವೇಶನ ಆರಂಭಕ್ಕೂ ಮುನ್ನವೇ ಡಿಕೆ ಬಣದ ಶಾಸಕರು ರಣತಂತ್ರ ಹೆಣೆಯೋದಕ್ಕೆ ಮುಂದಾಗಿದ್ದಾರೆ. ಅಧಿಕಾರ ಹಂಚಿಕೆ ಚರ್ಚೆ ಮಧ್ಯೆ ಡಿಕೆ ಆಪ್ತ ಶಾಸಕರಿಂದ ರಣತಂತ್ರಕ್ಕೆ ಸಭೆ ನಡೆಸಲಾಗಿತ್ತು. ಮಾಗಡಿ ಶಾಸಕ ಬಾಲಕೃಷ್ಣ ಹುಟ್ಟುಹಬ್ಬದ ಹೆಸರಲ್ಲಿ ಡಿಕೆ ಆಪ್ತ ಶಾಸಕರು ಸಭೆ ನಡೆಸಿದ್ರು. ಖಾಸಗಿ ಹೋಟೆಲ್ನಲ್ಲಿ ನಿನ್ನೆ ರಾತ್ರಿ ಡಿಸಿಎಂ ಡಿಕೆಶಿ ಬಣದ 20 ಶಾಸಕರು ಸಭೆ ಸೇರಿದ್ರು. ಅಧಿಕಾರ ಹಂಚಿಕೆ ಗೊಂದಲದ ಬಗ್ಗೆ ಸಭೆ ಸೇರಿ ಡಿಕೆಶಿ ಬಣದ ಶಾಸಕರು ಚರ್ಚೆ ನಡೆಸಿದ್ದಾರೆ. ಗೊಂದಲವನ್ನ ಬಗೆಹರಿಸುವುದಕ್ಕೆ ಹೈಕಮಾಂಡ್ಗೆ ಒತ್ತಾಯಿಸುವುದಕ್ಕೆ ಶಾಸಕರು ಈ ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ. ನಿನ್ನೆ ಮಾಗಡಿ ಶಾಸಕ ಬಾಲಕೃಷ್ಣ ಅವರ ಹುಟ್ಟುಹಬ್ಬ ಇತ್ತು. 20ಕ್ಕೂ ಹೆಚ್ಚು ಶಾಸಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಎಚ್ಡಿ ವೆಂಕಟೇಶ್, ಆನೇಕಲ್ ಶಿವಣ್ಣ, ಗಣಿಗ ರವಿ, ಶರತ್ ಬಚ್ಚೇಗೌಡ, ಡಿ ಸುಧಾಕರ್, ಮಂಕಾಳ ವೈದ್ಯ, ರಮೇಶ್ ಬಂಡಿಸಿದ್ದೇಗೌಡ, ಮಂಥರ್ ಗೌಡ, ನಯನ ಮೋಟಮ್ಮ, ಪ್ರಕಾಶ್ ಕೋಳಿವಾಡ, ಗಣೇಶ್ ಹುಕ್ಕೇರಿ ಸೇರಿದಂತೆ ಸಾಕಷ್ಟು ಜನ ಕಾಂಗ್ರೆಸ್ನ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಈ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೆ ಒತ್ತಡ ಹೇರೋದಕ್ಕೆ ಮುಂದಾಗಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಕುರ್ಚಿ ಕಿತ್ತಾಟ ಮುನ್ನೆಲೆಗೆ ಬಂದಿದೆ. ಅಧಿವೇಶನಕ್ಕಿಂತ ಮುಂಚೆ ಈ ಗೊಂದಲವನ್ನ ಬಗೆಹರಿಸಬೇಕು ಅಂತ ನಾಯಕರು ಹೇಳ್ತಿದ್ದಾರೆ. ಎಚ್ಡಿ ವೆಂಕಟೇಶ್, ಸಿಪಿ ಯೋಗೇಶ್ವರ್ ಕೂಡ ಭಾಗಿಯಾಗಿದ್ದರು. ಡಿಕೆಶಿ ಬಣದ ಶಾಸಕರು ಸಭೆಯನ್ನು ನಡೆಸಿದ್ದಾರೆ. ಎಲ್ಲರದು ಆಯ್ತು, ಪಾರ್ಟಿ ಮುಗಿತು, ಎಲ್ಲ ಹೋಗ್ತಾ ಇದೀವಿ. ನಾನು ನಾಡಿದ್ದಿರಲ್ಲ, ಅದಕ್ಕೆ ಇವತ್ತೇ ಅರೇಂಜ್ ಮಾಡಿದೆ ಅಷ್ಟೇ. ಅಂದ್ರೆ ನೀವೇ ಎಲ್ಲ ಡೆಲ್ಲಿಗೆ ಹೋದಂತವ್ರು ಎಲ್ಲರೂ ಇಲ್ಲೇ ಇದ್ದೀರಿ. ಡಿಕೆ ಶಿವಕುಮಾರ್ ಎಲ್ಲರೂ ಡೆಲ್ಲಿಗೆ ಹೋಗಿರೋರಿಲ್ಲ. ಒಂದ್ 4-5 ಜನ ಮಾತ್ರ ಇಲ್ಲಿ ಇದ್ದೀವಿ ಡೆಲ್ಲಿಗೆ ಹೋದಂತವ್ರು. ಎಲ್ಲರೂ ಏನು ಇರ್ಲಿಲ್ಲ ಇಲ್ಲಿ. ಬಟ್ ಇಲ್ಲಿ ಚರ್ಚೆ ಆಗಿದ್ದ ವಿಚಾರ ಏನು ಅಂತಂದ್ರೆ, ಇವತ್ತಿನ ಸ್ಥಿತಿನಲ್ಲಿ ನಮ್ಮ ಪಾರ್ಟಿ ಇವತ್ತಿನ ಸ್ಥಿತಿಯಲ್ಲಿ ಮುಂದುವರ್ಕೊಂಡು ಹೋದ್ರೆ ನಮ್ಮ ಪಾರ್ಟಿ ಮುಂದೆ ಸರ್ಕಾರ ಬರೋದು ಕಷ್ಟ. ಏನಾದ್ರೂ ಇದಕ್ಕೊಂದು ಹೈಕಮಾಂಡ್ ಅಂತಿಮವಾದಂತ ರೂಪವನ್ನ ಎಳಿಬೇಕು, ಅದನ್ನ ಎಳಿಬೇಕು ಅಂತ ಒತ್ತಾಯ ಮಾಡ್ಬೇಕು ನಾವು ಅಂತಕ್ಕಂಥ ತೀರ್ಮಾನ ಆಯ್ತು. ಮಾಡಬೇಕು ಅಂದ್ರೆ ಸರ್, ತಿರ್ಗಾ ನೀವು ಮತ್ತೆ ಡೆಲ್ಲಿ ಯಾತ್ರೆ ಅದನ್ನ ಆಮೇಲೆ ಅದನ್ನ ಡೆಲ್ಲಿ ಯಾತ್ರೆ ಅಂತಲ್ಲ. ಈಗ ಅವ್ರೇನು ಹೈಕಮಾಂಡ್ ಅವ್ರೇನಲ್ಲಿ ನಿದ್ದೆ ಮಾಡ್ತಾ ಇಲ್ಲ. ಅವ್ರಿಗೆ ಗೊತ್ತಿದೆ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಅಂತ. ನಮಗೇನಾಗಿದೆ ಅಂದ್ರೆ, ಪ್ರತಿನಿತ್ಯ ಕ್ಷೇತ್ರಕ್ಕೆ ಹೋದ್ರೆ ಬರೀ ಇದೇ ಚರ್ಚೆ. ನಮಗೊಂಥರ ಇರಿಟೇಟ್ ಆಗ್ತದೆ ಕ್ಷೇತ್ರಕ್ಕೆ ಹೋದ್ರೆ. ಅದನ್ನ ಇರಿಟೇಷನ್ ಅನ್ನು ತಪ್ಪಿಸಬೇಕು ಅಂತ ಹೇಳಿ ಹೈಕಮಾಂಡ್ ಮನವಿ ಮಾಡಬೇಕು. ಅದನ್ನ ನೋಡೋಣ ಮುಂದೆ ಯಾವ ರೀತಿ ಇದು ಮಾತಾಡ್ಬೇಕು ಹೈಕಮಾಂಡ್ ಬಗ್ಗೆ. ಅದ್ರ ಬಗ್ಗೆ ದೆಹಲಿಗೆ ಹೋದಾಗ ಸಿಎಂ ಡಿಸಿಎಂ ಕರೆಯುವಂತ ತೀರ್ಮಾನ ತನಕ ಹೋಗಿತ್ತು. ಆಮೇಲೆ ಸೆಷನ್ ಇದ್ದ ಕಾರಣಕ್ಕಾಗಿ ಬೇಡ ಅಂತ ಆಗಿತ್ತು. ಸೆಷನ್ ಇಲ್ಲ, ಅದು ಅವ್ರನ್ನ ಕರಿಬೇಕು ಇವ್ರನ್ನ ನಾವು ನಮ್ದು ಸ್ಪಷ್ಟ. ಅವ್ರನ್ನ ಕರಿಬೇಕು ಇವ್ರನ್ನ ಕರಿಬೇಕು ಅಂತಕ್ಕಂಥದ್ದಲ್ಲ. ಇದಕ್ಕೆ ಹೈಕಮಾಂಡ್ ಇಂಟರ್ಫಿಯರ್ ಆಗಿ ಅಂತಿಮವಾದಂತ ತೆರೆ ಎಳಿಬೇಕು ಅನ್ನೋದು. ನೀವು ಯಾರನ್ನ ಮಾಡ್ತೀರಾ ಅದು ಎರಡನೇ ಪ್ರಶ್ನೆ. ಮೊದಲನೇ ಪ್ರಶ್ನೆ, ಇದು ಚರ್ಚೆ ಕರ್ನಾಟಕದಲ್ಲಿ ಆಗ್ತಾ ಇದೆ. ನಾಳೆ ನಮಗೆ ಡ್ಯಾಮೇಜ್ ಆಗ್ತದೆ. ನಾವ್ಯಾರು ಕೂಡ ಚುನಾವಣೆಯನ್ನು ಫೇಸ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ದಯಮಾಡಿ ಇದಕ್ಕೊಂದು ಅಂತಿಮವಾದಂತ ತೆರೆನ ಎಳಿಬೇಕು ಅಂತ ಮನವಿ ಮಾಡ್ತಿದ್ವಿ. ಇವತ್ತಿನ ಸಭೆಯಲ್ಲೂ ಕೂಡ ಅದೇ ತೀರ್ಮಾನ ತಗೊಂಡಿದ್ದೀವಿ. ಜನರಲ್ ಆಗಿ ಕೂತ್ಕೊಂಡಾಗ ಮಾತುಕತೆ ಬರ್ತದಲ್ವಾ. ಆ ಮಾತುಕತೆ ಬಂದಂತ ಸಂದರ್ಭದಲ್ಲಿ ಇದು ಆಗ್ಬೇಕು, ಇಲ್ಲದ್ರೆ ನಮ್ಗೆಲ್ಲ ಕಷ್ಟ, ನಮ್ಮ ಭವಿಷ್ಯ ಡೋರಾಯಮಾನದಲ್ಲಿದೆ ಅಂತಕ್ಕಂಥ ಮಾತುಗಳನ್ನ ಸುಮಾರು ಜನ ಎಂಎಲ್ಎಗಳು ತೀರ್ಮಾನ ಏನಾರ ಆಗ್ಲಿ, ಇದು ಈ ಮಾತಾಡೋರು ಅವ್ರ ಬಗ್ಗೆ ಮಾತಾಡೋರು ಇವ್ರ ಬಗ್ಗೆ ಮಾತಾಡೋರಿಗೆಲ್ಲ ಸ್ಟಾಪ್ ಮಾಡಿಸಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಸರ್, ಈಗ ಮಾರ್ಚ್ 10ಕ್ಕೆ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ 10 ವರ್ಷ ಆಗ್ತಾ ಇದೆ. ಅವ್ರೇನೋ ಕಾಯ್ತಾವ್ರೆ. ಕೆಪಿಸಿಸಿ ಬದಲಾಯಿಸಿ ಅನ್ನುವಂತ ಕೂಗು ಕೂಡ ಇದೆ. ಬದಲಾಯಿಸಿ ಹೈಕಮಾಂಡ್ ಮನ್ಸು ಮಾಡಿದ್ರೆ ಅದನ್ನು ಮಾಡ್ಲಿ. ನಮ್ಗೆ ಒಟ್ಟಲ್ಲಿ ಅಂತಿಮವಾದಂತ ತೀರ್ಮಾನ ಕೊಡಬೇಕು. ಹೈಕಮಾಂಡ್ ಅಧ್ಯಕ್ಷರು ಬದಲಾಯಿಸ್ತಾರೋ ಇನ್ನೊಬ್ಬರನ್ನ ಬದಲಾಯಿಸ್ತಾರೋ ಅದು ಮುಖ್ಯವಾದ ಪ್ರಶ್ನೆ ಅಲ್ಲ. ಅಂತಿಮವಾದಂತ ರೂಪ ಕೊಡಿ ಇಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಅಂತ ನಮ್ಮ ಒತ್ತಾಯ ಅಷ್ಟೇ. ಎಲ್ಲಾರ್ದು ಅದೇನೆ ರೀ, ಅದು ಹೈಕಮಾಂಡ್ ಹೇಳ್ತಾ ಅಲ್ವಾ ಒಂದು ತೀರ್ಮಾನ ಮಾಡಿ ಅಂತ. ಅಧ್ಯಕ್ಷರು ಬದಲಾಯಿಸ್ತಾರೋ ಸಿಎಂ ಬದಲಾಯಿಸ್ತಾರೋ ಅದು ಹೈಕಮಾಂಡ್ ತೀರ್ಮಾನ. ಬಟ್ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅಲ್ಲ. ನಮಗೆ ಗೊಂದಲ ತೆರೆ ಎಳಿಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಬಾಲಕೃಷ್ಣ ಹುಟ್ಟುಹಬ್ಬದ ವೇಳೆ ರಾಜಕೀಯ ಚರ್ಚೆ ಆಗಿದೆ. ಅಧಿಕಾರ ಹಂಚಿಕೆ ಗೊಂದಲ ಬಗೆಹರಿಸದಿದ್ರೆ ಅಧಿಕಾರಕ್ಕೆ ಬರಲ್ಲ. ಶಾಸಕ ಬಾಲಕೃಷ್ಣ ಹೇಳಿಕೆ ನಿಜ ಅಂತ ಕುಣಿಗಲ್ ಶಾಸಕ ರಂಗನಾಥ್ ಹೇಳಿದ್ದಾರೆ. ದೆಹಲಿಗೆ ಹೋಗೋದ್ರ ಬಗ್ಗೆ ನಾನು ಮಾತನಾಡುವ ಅವಶ್ಯಕತೆ ಇಲ್ಲ. ಹೈಕಮಾಂಡ್ ಶೀಘ್ರವೇ ಅಧಿಕಾರ ಹಂಚಿಕೆ ಬಗ್ಗೆ ನಿರ್ಧಾರ ಮಾಡುತ್ತೆ. ಸುವರ್ಣ ನ್ಯೂಸ್ಗೆ ಕುಣಿಗಲ್ ಶಾಸಕ ರಂಗನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ಬಾಲಕೃಷ್ಣ ಬರ್ತ್ಡೇ ಪಾರ್ಟಿಯಲ್ಲಿ ಕುಣಿಗಲ್ ಶಾಸಕ ರಂಗನಾಥ್ ಕೂಡ ಭಾಗಿಯಾಗಿದ್ರು. ಮಾತಾಡೋಕೆ ಕುಣಿಗಲ್ ಶಾಸಕರಾಗಿರುವಂತಹ ರಂಗನಾಥ್ ಇದ್ದಾರೆ. ಡಿನ್ನರ್ ಪಾರ್ಟಿಗೆ ಅಷ್ಟೇ ಸೀಮಿತವಾಗಿಲ್ಲ, ಕೆಲವೊಂದಿಷ್ಟು ರಾಜಕೀಯ ಚರ್ಚೆಗಳು ಕೂಡ ಆಗಿರುವಂಥದ್ದು. ಮುಖ್ಯವಾಗಿ ರಾಜ್ಯದಲ್ಲಿ ಆಗಿರುವಂತಹ ಬೆಳವಣಿಗೆ, ಸಿಎಂ ಬದಲಾವಣೆ ಆಗತ್ತಾ ಇಲ್ವಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಚರ್ಚೆ ಆಗಿದೆ ಅಂತ ಹೇಳಲಾಗ್ತದೆ. ಈಗ ಯಾವುದೇ ಒಂದು ಕಡೆ ಹೋದಾಗ ನಮ್ಮದು ದಿನನಿತ್ಯದ ನಮ್ಮ ಚಲನವಲನಗಳು, ನಮ್ಮ ಚಿಂತನೆಗಳು ವ್ಯಕ್ತವಾಗುತ್ತೆ.
ಎಲ್ಲರೂ ಸೇರಿದಾಗ ರಾಜಕೀಯದ ಬಗ್ಗೆನೂ ಮಾತನಾಡ್ತೀವಿ. ಅದೆಲ್ಲ ಮಾತಾಡಿಲ್ಲ ಆದರೆ ಸುಳ್ಳಾಗುತ್ತೆ. ಈಗ ರಾಜ್ಯದಲ್ಲಿ ಅಥವಾ ಕಾಂಗ್ರೆಸ್ ಪಕ್ಷದಲ್ಲಾಗಿರುವಂತಹ ಈ ಗೊಂದಲವನ್ನು ನಿವಾರಿಸಬೇಕು. ಇಲ್ಲೇ ಹೋದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದು ತುಂಬ ಕಷ್ಟಕರ ಇದೆ ಅಂತ ಬಾಲಕೃಷ್ಣ ಅವರು ಹೇಳಿದ್ದಾರೆ ಸರ್. ತಾವು ಯಾವ ರೀತಿ ನೋಡ್ತಿರೋದು? ಪ್ರತಿದಿನ ನಿರಂತರವಾಗಿ ಜನರ ಅಪೇಕ್ಷೆ ಬದಲಾವಣೆ ಆಗ್ತಿರುತ್ತೆ. ಇವತ್ತು ಒಂದಾದರೆ ನಾಳೆ ಎರಡಕ್ಕೆ ಹೇಳ್ತಾರೆ. ಆ ಕಾರಣಕ್ಕೋಸ್ಕರ ಬಾಲಕೃಷ್ಣ ಅವರು ಹೇಳಿರೋಂಥದ್ದು ಸಮಂಜಸ. ನಮ್ಮ ಚಿಂತನೆಗಳು, ನಮ್ಮ ಕಾರ್ಯವೈಖರಿಗಳು ಹೆಚ್ಚಿನ ಆಸಕ್ತಿ ಕೊಟ್ಟು ಇನ್ನೂ ಎಲ್ಲ ಒಳ್ಳೆಯ ಯಾವ ರೀತಿ ನಾವು ಇಡೀ ಪ್ರಪಂಚಕ್ಕೆ, ಇಡೀ ದೇಶಕ್ಕೆ 5 ಗ್ಯಾರಂಟಿಗಳನ್ನು ಕೊಟ್ಟು ವಿಶೇಷವಾದಂಥ ಸ್ಥಾನವನ್ನು ಕಾಂಗ್ರೆಸ್ ಪಡೀತು. ಅದರಂತೆ ಈ ಬಜೆಟಲ್ಲಿ ಮತ್ತೊಮ್ಮೆ ಒಂದು ಜನರಿಗೆ ವಿಶೇಷವಾದಂಥ ಬಜೆಟ್ ಕೊಡಬೇಕು ಅನ್ನೋದನ್ನು ಸಹ ಚರ್ಚೆ ಮಾಡೋದು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಅಧಿಕಾರ ಹಂಚಿಕೆ ವಿಚಾರವಾಗಿ ತುಂಬ ಗೊಂದಲ ಇತ್ತು. ಆ ಬಗ್ಗೆ ತುಂಬ ಚರ್ಚೆ ಆಗಿದೆ ಸರ್ ಮುಖ್ಯವಾಗಿ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೈಕಮಾಂಡ್ಗೆ ಹೋಗುವಂಥ ಸಾಧ್ಯತೆ ಇದೆಯಾ? ಅದನ್ನು ನೀವು ನನಗೆ ಆಗಲೇ ನೋಟಿಸ್ ಕೊಟ್ಟಿದ್ದಾರೆ. ನಾನು ಅದ್ರ ಬಗ್ಗೆ ಮಾತಾಡಲಿಕ್ಕೆ ಮೀಡಿಯಾ ಎಲ್ಲ ಉಪಯೋಗಿಸೋಂಥ ಅವಶ್ಯಕತೆ ಇಲ್ಲ. ಒಂದಂತೂ ನಿಜ, ಅದು ಹೈಕಮಾಂಡರ್ ತೆಗೆದುಕೊಳ್ಳೋಂಥ ನಿರ್ಧಾರ ಅವ್ರು ತೆಗೆದುಕೋತಾರೆ ಅಂತ ನಾವು ಭಾವಿಸ್ತೇವೆ. ಈಗ ಜನರು ಅದೇ ಥರ ಅಪೇಕ್ಷೆ ಪಡ್ತಾ ಇದ್ದಾರೆ. ಸೊ ಅದನ್ನು ಅವರ ಒಂದು ಸುಪರ್ದಿಲಿ ಆಗುತ್ತೆ ಅನ್ನೋದನ್ನು, ಅತಿ ಶೀಘ್ರದಲ್ಲಿ ಆಗುತ್ತೆ ಅನ್ನೋದನ್ನು ಹೇಳಬಲ್ಲೆ ನಾನು. ಸರ್ ಕೊನೆಯ ಪ್ರಶ್ನೆ ಸರ್, ನಿನ್ನೆ ಎಷ್ಟು ಜನ ಶಾಸಕರು ಸೇರಿದ್ರಿ? ಜೊತೆಗೆ ಎಲ್ಲ ಶಾಸಕರ ಅಭಿಪ್ರಾಯ ಏನಿತ್ತು ಸರ್? ರೀ 35 ಅಧಿಕವಾಗಿ ಜನ ಬಂದಿದ್ರು ರೀ. ಅದರಿಂದ ನಿಮಗೆ ಯಾವುದೇ ಕಾರಣಕ್ಕೂ ನೀವು ಅದನ್ನು ಬೇರೆ ರೀತಿಯಲ್ಲಿ ಅರ್ಥಗರ್ಭಿತವಾಗಿ ನೀವು ಯೋಚನೆ ಮಾಡೋಂಥ ಅವಶ್ಯಕತೆ ಇಲ್ಲ. ನಿನ್ನೆ ಸೇರಿದಂಥ ಉದ್ದೇಶ ಬರ್ಡೇಗೋಸ್ಕರ. ಹಾಗಾಗಿ ನಾವು ನಮ್ಮ ಸರ್ಕಾರ ಭದ್ರವಾಗಿದೆ. ನಮ್ಮ ಮುಖ್ಯಮಂತ್ರಿಗಳು ಭಾಳ ಶಕ್ತಿಯುತವಾಗಿ ಸಾಮರ್ಥ್ಯದಲ್ಲಿ ಇವತ್ತು ಬಜೆಟನ್ನು ಕೊಡ್ತಾ ಇದ್ದಾರೆ. ನಮ್ಮ ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬರು ಸಮರ್ಥವಾಗಿ ನಡೆಸ್ಕೊಂಡು ಪಾರ್ಟಿನ ಹೋಗ್ತಾ ಇದ್ದಾರೆ. ಇನ್ನು ಮಿಕ್ಕಿದ್ದನ್ನೆಲ್ಲ ಹೈಕಮಾಂಡ್ ಅವರು ನಿರ್ಧಾರ ತೆಗೆದುಕೊತಾರೆ ಅನ್ನೋ ಬಗ್ಗೆ ನಾನು ಹೇಳಬಲ್ಲೆ. ನಾನು ಡೆಲ್ಲಿಗೆ ಏನಾದ್ರು ಹೋಗ್ತಾ ಇದ್ರು ಸರ್? ನಾವು ಅದನ್ನೆಲ್ಲ ನಿಮ್ಮ ಮುಂದೆ ಮಾತಾಡ್ಲಿಕ್ಕೆ ಹೋಗೋದು ಅವಶ್ಯಕತೆ ಇಲ್ಲ, ಮಾತನಾಡಕೂಡ್ದು ಅಂತ ನಾನು ಭಾವಿಸ್ತೇನೆ. ನಾನು ಸೊ ಇದಿಷ್ಟು ಶಾಸಕರಾಗಿರುವಂತಹ ಒಂದು ರಂಗನಾಥ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆಗೆ ಮುತ್ತಪ್ಪ, ಏಷ್ಯನ್ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.